ಬರ್ಣನ ನಂತರ ಬಂದಂಥ ಕೆಲವು ವ್ಯಕ್ತಿಗಳನ್ನ ಬಿಟ್ರೆ ಅಲ್ಲಿ ಯಾರೂ ಕೂಡ ಅದರ ಆಶಯ ಮತ್ತು ಆಕೃತಿಯನ್ನ, ಅದರ ಪರ್ಯಾವರಣವನ್ನ ಅಥವಾ ಅಕಾಡೆಮಿಯ ಮೂಲ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡಿಲ್ಲ ಅನ್ನೋದು ನನ್ನ ಸಂಪೂರ್ಣವಾದಂತ ಒಂದು ಲೈನಿನ ಒಂದು ಮಾತು. ಇಲ್ಲಿ ಪ್ರಾಂಜಲವಾದಂತ ಒಂದು ಚರ್ಚೆ ಆಗಬೇಕು, ಸಂವಾದ ಆಗಬೇಕು, ಅಲ್ಲಿ ಯೋಗ್ಯತೆ ಇದ್ದವರು ಬರಬೇಕು. ಕನ್ನಡ ಚಿತ್ರರಂಗದಲ್ಲಿ ಅಂತ ಯೋಗ್ಯತಾವಂತರು ಇದ್ದಾರೆ. ಸಮಾಜಮುಖಿ, ಸಮಾಜಕ್ಕೆ ಹಿತ ಕೊಡುವ, ಸಮಾಜವನ್ನ ಕಣ್ತರಿಸುವ ಸಿನಿಮಾ ಮಾಡಿ ಅಂತಾರೆ ಸಿದ್ದರಾಮಯ್ಯನವರು. ಇವರು ಯಾವ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೇವಲ್ಲ. ಸಮಾಜದ ಕಣ್ತರಿಸುವ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಒಂದು ಕೋಮಿನ ಪರವಾದಂತ ಇಡೀ ಸರ್ಕಾರವನ್ನ ವಾಲಿಸ್ತಾ ಇದ್ದಾರೋ? ಈ ನಟ್ಟು ಬೋಲ್ಟು ಟೈಟ್ ಮಾಡ್ಲಿಕ್ಕೆ ನಮಗೆ ಗೊತ್ತುಂಟು ಅನ್ನುವಂತ ದುರಂಕಾರದ ಮಾತನ್ನ ಆಡಿದಾಗಲೂ ಕೂಡ ವೇದಿಕೆಯಲ್ಲಿ ಇದ್ದಂತ ಕಿಶೋರನಂತ ಕಿಶೋರ್ ಅವರೇ ಅದನ್ನ ಪ್ರತಿಭಟಿಸಿಲ್ಲ. ಬೇಕಾಬಿಟ್ಟಿಯಾಗಿ ಹೇಗೆ ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡಬಹುದು, ಆದ್ರೆ ಆ ಮಾತುಗಳು ಕಾಂಗ್ರೆಸ್ ಮೂಲದಿಂದ ಬರಬೇಕು ಅಷ್ಟೇ, ಅದು ಬಿಜೆಪಿಯಿಂದ ಬರಬಾರದು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಎರಡು ಕಂತುಗಳಲ್ಲಿ ಸಮಗ್ರವಾಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮತ್ತು ಕನ್ನಡ ಚಲನಚಿತ್ರ ಅಕಾಡೆಮಿಯ ಒಟ್ಟು ಕಾರ್ಯವೈಖರಿ, ಅದರ ಶಿಸ್ತು, ಅದು ರಾಜಕೀಕರಣಗೊಂಡ ರೀತಿ, ಅಧ್ಯಕ್ಷರೆಲ್ಲರೂ ಅಧ್ಯಕ್ಷರಾದದ್ದು, ಇಂಥ ವಿಷಯಗಳನ್ನು ಇಟ್ಟುಕೊಂಡು ಮಾತಾಡಿದ್ದಕ್ಕೆ ಅಭೂತಪೂರ್ವವಾದಂಥ ಪ್ರತಿಸ್ಪಂದನ, ಪ್ರತಿಕ್ರಿಯೆ ಬಂದಿದೆ. ಇದರಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಷಯವನ್ನು ಚರ್ಚಿಸಬೇಕಾದದ್ದು ನಾನು ಬಿಟ್ಟು ಹೋಗಿತ್ತು. ಅದನ್ನು ಇವತ್ತು ನಿಮ್ಮೆದುರು ಚರ್ಚಿಸೋಣ ಅಂತ ನಾನು ಬಂದಿದ್ದೇನೆ. ಇವರಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. ಹಿಂದಿನ ಅಧ್ಯಕ್ಷತೆಯನ್ನು ವಹಿಸಿದಂಥ ಸುನಿಲ್ ಪುರಾಣಿಕ್ ಅವರು ನನಗೊಂದು ಮೆಸೇಜ್ ಮಾಡಿ, ನಾನು ನನ್ನ ಕಾಲದಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಿದ್ದೇನೆ ಅನ್ನೋದನ್ನು ನಿಮ್ಮೆದುರು ಕೂತೆ ಮಾತಾಡಿದ್ದೇನೆ. ಆದರೆ ಹಿಂದೆ ಬಂದ ಅಧ್ಯಕ್ಷರೆಲ್ಲ ರಾಜಕೀಯದ ಏಜೆಂಟ್ಗಿರಿಯ ಅಥವಾ ರಾಜಕೀಯ ಪಕ್ಷದ ವಸೂಲಿಬಾಜಿಯ ಒಂದು ಅದರ ಮುಂದುವರಿದ ಭಾಗವಾಗಿ ಬಂದವರು ಮತ್ತು ಏನೂ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದು ನನಗೆ ನೋವಾಗಿದೆ ಅಂತ ಮಾತಾಡಿದರು. ನನ್ನ ಉದ್ದೇಶ ಏನು ಅಂತಂದರೆ, ಭರಣ ಅದರ ಪ್ರಥಮ ಅಧ್ಯಕ್ಷರಾದವರು ಏನು ಅಸ್ಥಿವಾರವಂತ ಹಾಕಿದರು, ಬೈಲಾ ಅಂತ ಮಾಡಿದರು, ಆ ಅಕಾಡೆಮಿಯ ಉದ್ದೇಶ ಏನು, ಅದರ ನಿರೀಕ್ಷಿತ ಗುರಿ ಏನು, ಕನ್ನಡ ಚಿತ್ರರಂಗಕ್ಕೆ ಅದು ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಯಾವುದು, ಅದು ಎಷ್ಟು ಗಂಭೀರವಾಗಿದೆ, ಕೇವಲ ಚಲನಚಿತ್ರೋತ್ಸವವನ್ನಷ್ಟೇ ನಿರ್ವಹಿಸುವ ಅಥವಾ ಅದಕ್ಕಾಗಿಯೇ ಅಕಾಡೆಮಿ ಅಧ್ಯಕ್ಷರ ಶ್ರಮ ವಿನಿಯೋಗಿಸುವ ಕೆಲಸವಷ್ಟೇ ಅಲ್ಲ ಅದರ ವ್ಯಾಪ್ತಿ ಅನ್ನೋದು ನನ್ನ ಉದ್ದೇಶ. ಪುರಾಣಿಕರೇ, ನೀವು ಕೆಲಸ ಮಾಡಿಲ್ಲ ಅಂತಲ್ಲ, ನಿಮ್ಮಂಥವರು ಬಂದವರು ಯಾರು ಅಲ್ಲಿ ನಿದ್ದೆ ಮಾಡಿದ್ದಾರೆ ಅನ್ನೋದು ನನ್ನ ಉದ್ದೇಶ ಅಲ್ಲ, ಅಥವಾ ನೀವು ಸಂಪೂರ್ಣವಾಗಿ ಆ ಚೇರಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಿದ್ದೀರಿ ಅನ್ನೋದು ನನ್ನ ಉದ್ದೇಶ ಅಲ್ಲ. ಅದು ನಿಮ್ಮ ಆತ್ಮವಿಶ್ವಾಸಕ್ಕೆ, ನಿಮ್ಮ ಆತ್ಮಾವಲೋಕನಕ್ಕೆ ಬಿಟ್ಟ ವಿಚಾರ. ಆದರೆ ಬರ್ಣನ ನಂತರ ಬಂದಂಥ ಕೆಲವು ವ್ಯಕ್ತಿಗಳನ್ನು ಬಿಟ್ಟರೆ ಅಲ್ಲಿ ಯಾರೂ ಕೂಡ ಅದರ ಆಶಯ ಮತ್ತು ಆಕೃತಿಯನ್ನು, ಅದರ ಪರ್ಯಾವರಣವನ್ನು ಅಥವಾ ಅಕಾಡೆಮಿಯ ಮೂಲ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿಲ್ಲ ಅನ್ನೋದು ನನ್ನ ಸಂಪೂರ್ಣವಾದಂಥ ಒಂದು ಲೈನಿನ ಒಂದು ಮಾತು. ಅಕಾಡೆಮಿ ಯಾಕೆ ಹುಟ್ಟುಕೊಳ್ತು? ಅಕಾಡೆಮಿ ಮಾಡಬೇಕಾದ ಕೆಲಸಗಳೇನು? ಆಡಳಿತ ಪಕ್ಷ ಅಕಾಡೆಮಿಗೆ ಯಾವ ರೀತಿಯ ಸಪೋರ್ಟ್ ಮಾಡಬೇಕಾಗಿತ್ತು? ಅಥವಾ ಸರ್ಕಾರದಿಂದ ಆ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಂಥವರು ಯಾವ ರೀತಿ ಅಕಾಡೆಮಿಗಾಗಿ ಹೋರಾಟವನ್ನು ಮಾಡಬೇಕಿತ್ತು? ಸಂಪನ್ಮೂಲಗಳನ್ನು ತರಬೇಕಿತ್ತು? ಅಲ್ಲಿ ಯಾವ ಒಂದು ಚಿತ್ರ ಭಂಡಾರವನ್ನು, ಆರ್ಕೈವನ್ನು ಸೃಷ್ಟಿ ಮಾಡಬೇಕಾಗಿತ್ತು? ಅದನ್ನು ಯಾಕೆ ಸೃಷ್ಟಿ ಮಾಡಿಲ್ಲ? ಬರಣ ಹಾಕಿದ ಹೆಜ್ಜೆ ಗುರುತುಗಳನ್ನೇ ಮೀರಿ ಅದರ ಮೇಲೆ ಕೆಲವು ಕೆಸರಿನ ಗುರುತುಗಳನ್ನು ಮಾಡಲಿಕ್ಕೆ ಹೊರಟ್ರಲ್ಲ, ಅದು ಯಾಕೆ?
ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾನು ಇದನ್ನು ಬಗೆದಿದ್ದೇನೆ, ಇದನ್ನು ನೋಡಿದ್ದೇನೆ, ಪ್ರಸ್ತುತಪಡಿಸಿದ್ದೇನೆ. ಇದರಲ್ಲಿ ನನ್ನ ಯಾವ ಸ್ವಾರ್ಥವೂ ಇಲ್ಲ, ಯಾರ ತೇಜೋವಧೆ ಮಾಡಬೇಕು ಅಂತಲೂ ಇಲ್ಲ, ಅಥವಾ ಅಕಾಡೆಮಿಯ ಅಧ್ಯಕ್ಷತೆಗೆ ನಾನೊಬ್ಬ ಹುರಿಯಾಳು ಅಲ್ಲ. ಹಾಗಾಗಿ ಇಲ್ಲಿ ಪ್ರಾಂಜಲವಾದಂಥ ಒಂದು ಚರ್ಚೆ ಆಗಬೇಕು, ಸಂವಾದ ಆಗಬೇಕು, ಅಲ್ಲಿ ಯೋಗ್ಯತೆ ಇದ್ದವರು ಬರಬೇಕು. ಕನ್ನಡ ಚಿತ್ರರಂಗದಲ್ಲಿ ಅಂಥ ಯೋಗ್ಯತಾವಂತರು ಇದ್ದಾರೆ. ಅಕಾಡೆಮಿಕ್ ಆದಂಥ ಒಂದು ಸಂಸ್ಥೆಗೆ ಅಲ್ಲಿ ಯಾರೂ ಉತ್ಸವ ಮೂರ್ತಿಗಳು ಬರಬೇಕಾಗಿಲ್ಲ. ಯಾವುದೋ ಕಾಂಗ್ರೆಸ್ ಪಕ್ಷವೋ JDS ಅಥವಾ BJPಯೋ ಅದರ ಕಾರ್ಯಕರ್ತರೋ ಅದರಲ್ಲೂ ಕೆಲಸ ಮಾಡ್ತಾ ಇರುವವರು ರಾಜಕಾರಣಿಗಳು ಅವರಲ್ಲಿ ಬಂದು ಕೂತ್ಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆಯಲ್ಲ, ಅದು ಆಗಬಾರ್ದು ಅಂತ ಹೇಳಿದ್ದು ನಾನು. ಅದು ಆಗಬಾರ್ದು. ಅದು ಆದಾಗ ಆಗುವ ಸಮಸ್ಯೆನೇ ಈ ರೀತಿಯದ್ದು. ಅಲ್ಲಿ ನಿಜವಾಗಿ ಆಗಬೇಕಾದ ಕೆಲಸಗಳಾಗೋದಿಲ್ಲ. ಇಂಥ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ನೋಡಿದ್ದೇನೆ. ಒಂದು. ಎರಡನೇದು, ಈ ನಟ್ಟು ಬೋಲ್ಟು ಅನ್ನುವಂಥ ಮಾತಾಡುವ ಈ ದುರಂಕಾರ, ದರ್ಪ, ಈ ಏನು ರೌಡಿಸಮ್ಮು ಅಥವಾ ಈ ಹಿಟ್ಲರ್ಗಿರಿ, ಇದನ್ನು ಕೇಳಿಕೊಂಡು ಸ್ವತಃ ಕಿಶೋರ್ನಂತ ಅಲ್ಲಿ ಎಡಪಂಥೀಯ ಮತ್ತು ಬುದ್ಧಿಜೀವಿಗಳಲ್ಲಿ ಇದ್ರಲ್ಲ, ಸಿನಿಮಾ ಹೇಗೆ ಮಾಡಬೇಕು, ಅದು ಹೇಗೆ ಜನಾಶಯದ ಸಿನಿಮಾ ಆಗಬೇಕು, ಸಮಾಜಮುಖಿ, ಸಮಾಜಕ್ಕೆ ಹಿತ ಕೊಡುವ, ಸಮಾಜವನ್ನು ಕಣ್ತರಿಸುವ ಸಿನಿಮಾ ಮಾಡಿ ಅಂತಾರೆ ಸಿದ್ದರಾಮಯ್ಯನವರು. ಇವರು ಯಾವ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೇವಲ್ಲ. ಸಮಾಜದ ಕಣ್ತರಿಸುವ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಒಂದು ಕೋಮಿನ ಪರವಾದಂಥ ಇಡೀ ಸರ್ಕಾರವನ್ನು ವಾಲಿಸ್ತಾ ಇದ್ದಾರೋ, ಅಹಿಂದಿನ ಹೆಸರಿನಲ್ಲಿ ಇಡೀದಾದಂಥ ಸನಾತನ ಧರ್ಮದ ಒಂದು ವೈಜ್ಞಾನಿಕ ಹಿನ್ನೆಲೆ ಇರುವ, ಚಿಂತನೆಯ ಹಿನ್ನೆಲೆ ಇರುವಂಥ, ಅದು ನೆಲ ಇರ್ಬೋದು, ಜಲ ಇರ್ಬೋದು, ಖಗೋಳ ಇರ್ಬೋದು, ಪ್ರತಿ ಒಂದು ವಿಚಾರದಲ್ಲೂ ಕೂಡ ಸನಾತನ ಧರ್ಮದ ಏನು ಜ್ಞಾನಬೀರುಗಳು ಅಂತೇನಿದ್ದಾರೆ ಅವರು ಇವತ್ತು ನಿಮ್ಮ ಇದಕ್ಕೆ ಏನು ವಿಜ್ಞಾನಕ್ಕೆ ಸವಾಲೊಡ್ಡುವ ರೀತಿಯಲ್ಲಿ ಅವರ ಜ್ಞಾನದ ತುಣುಕುಗಳನ್ನು, ಜ್ಞಾನದ ಬೇರುಗಳನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅದರ ಬಗ್ಗೆ ತೀರಾ ಅವಜ್ಞೆಯಿಂದ ಮಾತಾಡುವಂಥ ಮುಖ್ಯಮಂತ್ರಿಗಳು ಸಮಾಜಮುಖಿ ಸಿನಿಮಾ ಮಾಡಿ, ಸಮಾಜಮುಖಿ ಅನ್ನೋದು ಯಾವ ಅರ್ಥದಲ್ಲಿ ಅಂತ ಹೇಳಬೇಕು. ನಿಮ್ಮ ಆಡಳಿತ ಯಾಕೆ ಸಮಾಜಮುಖಿ ಆಗಿಲ್ಲ, ಜನಮುಖಿ ಆಗಿಲ್ಲ, ಅಥವಾ ಸಾರ್ವತ್ರಿಕವಾಗಿ ಸಮಾನ ಮನೋಧರ್ಮದಿಂದ ಕೂಡಿಲ್ಲ ಯಾಕೆ? ಇವೆಲ್ಲವೂ ಪ್ರಶ್ನೆಗಳಿದೆ. ಇದಕ್ಕಿಂತ ಮುಖ್ಯವಾಗಿ ಈ ನಟ್ಟು ಬೋಲ್ಟು ಟೈಟ್ ಮಾಡಲಿಕ್ಕೆ ನಮಗೆ ಗೊತ್ತುಂಟು ಅನ್ನುವಂಥ ದುರಂಕಾರದ ಮಾತನ್ನು ಆಡಿದಾಗಲೂ ಕೂಡ ವೇದಿಕೆಯಲ್ಲಿದ್ದಂಥ ಕಿಶೋರನಂತ ಕಿಶೋರ್ ಅವರೇ ಅದನ್ನು ಪ್ರತಿಭಟಿಸಿಲ್ಲ. ಅದರ ಜೊತೆಗೆ ಬುದ್ಧಿಜೀವಿಗಳೆಲ್ಲೋದ್ರು, ಎಡಪಂಥೀಯರು ಎಲ್ಲೋದ್ರು, ಯಾರು ಯಾಕೆ ಇದರ ಬಗ್ಗೆ ಒಂದು ಸೊಲ್ಲನ್ನು ಎತ್ತಲಿಲ್ಲ ಯಾಕೆ? ಅಂದರೆ ನಮ್ಮಲ್ಲಿ ಯಾರು ಇಲ್ಲವೇ? ಅದೇ ನೀವೀಗ BJPಯಿಂದ ಬಂದಿದ್ದಿದ್ರೆ, ಇದೇ ಅಶೋಕ್ ಅವರೋ ವಿಜಯೇಂದ್ರನೋ ಇನ್ಯಾರಾದರೂ ಇದೇ ಥರ ನಟ್ಟು ಬೋಲ್ಟು ಅನ್ನುವಂಥ ಮಾತಾಡಿದ್ದಿದ್ರೆ ಬರಗೂರಿನಿಂದ ಮಹಾದೇವರವರೆಗೂ ಎಲ್ಲರೂ ಮುಗಿಬೀಳ್ತಾ ಇದ್ರು. ಪ್ರಕಾಶ್ ರೈ ಎಲ್ಲಿ ಹೋಗಿದ್ದಾರೆ? ಪ್ರಕಾಶ್ ರಾಜ್ ಅವರು ಇಷ್ಟೆಲ್ಲ ಮಾತಾಡ್ತಿರಲ್ಲ. ಶಿವಕುಮಾರ್ ಅವ್ರದ್ದು ಉದ್ದಟತನ ಅಂತ ಅನಿಸಿಲ್ವಾ ನಿಮಗೆ? ಅವರು ಚಿತ್ರರಂಗದವರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿಲ್ವಾ ನಿಮಗೆ? ಸೃಜನಾತ್ಮಕವಾದಂಥ ಒಂದು ವ್ಯವಸಾಯ ಮಾಡುವಂಥ ಇಡೀ ಚಿತ್ರರಂಗದ ಮೇಲೆ ನಟ್ಟು ಬೋಲ್ಟು ಟೈಟ್ ಮಾಡಲಿಕ್ಕೆ ಗೊತ್ತಿದೆ ಅನ್ನುವಂಥ ಪಾಳೆಗಾರಿಕೆಯನ್ನು ಅವರು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ್ದಾರೆ ಅಂತ ಅನಿಸಿಲ್ವಾ ನಿಮಗೆ? ಇದು ಜನತಂತ್ರ ವ್ಯವಸ್ಥೆಯ ವಿರುದ್ಧ ಅಂತ ಅನಿಸಿಲ್ವಾ? ಸಾಂವಿಧಾನಿಕ ವಿರುದ್ಧ ಅಂತ ಅನಿಸಿಲ್ವಾ? ಪ್ರಜಾಪ್ರಭುತ್ವದ ಮೌಲ್ಯವ ಇದು? ಇದೇ ಮಾತನ್ನು BJPಯವರು ಆಡಿದ್ದಿದ್ರೆ ಹುತ್ತದೊಳಗಿರೋರೆಲ್ಲ ಹೆಡೆ ಬಿಚ್ಚಿ ಬುಸ್ಕೊಡ್ತಾ ಇದ್ರು. ಯಾಕೆ ಬುಸ್ಕೊಡ್ತಾ ಇಲ್ಲ ಈಗ? ಯಾಕೆ ಅಂತಂದರೆ ನಿಮಗೆ ಸಿದ್ದರಾಮಯ್ಯನವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ, ಎಂತೆಂಥ ಪ್ರಾಧಿಕಾರದಲ್ಲೆಲ್ಲ ಎಂತೆಂಥ ಬುದ್ಧಿಜೀವಿಗಳಿದ್ದಾರೆ, ಹಿರಿಯ ಸಾಹಿತಿಗಳಿದ್ದಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಪಾಠ ಮಾಡೋರಿದ್ದಾರೆ. ಅವರು ಯಾರಿಗೂ ಕೂಡ ಈ ನಟ್ಟು ಬೋಲ್ಟಿನ ಪ್ರಕರಣ ಒಂದು ಅಕ್ಷಮ್ಯದ ಮಾತು, ದರ್ಪದ ಮಾತು, ಇದು ಜನತಂತ್ರ ವ್ಯವಸ್ಥೆಯ ಮಾತಲ್ಲ, ಇದು ಹಿಟ್ಲರ್ಗಿರಿಯ ಮಾತು, ಪಾಳೆಗಾರಿಕೆಯ ಮಾತು, ವಸಾಹತುಶಾಹಿಯ ಮಾತು. ನಿಮ್ಮದೇ ಶಬ್ದಗಳಲ್ಲಿ ಹೇಳ್ತಾ ಇದ್ದೇನೆ. ಯಾಕೆ ಅನಿಸಿಲ್ಲ ಅದು? ಅದು ನನ್ನ ಪ್ರಶ್ನೆ.
ಬೇಕಾಬಿಟ್ಟಿಯಾಗಿ ಹೇಗೆ ಬೇಕಾದರೂ ಯಾರು ಬೇಕಾದರೂ ಮಾತಾಡಬಹುದು. ಆದರೆ ಆ ಮಾತುಗಳು ಕಾಂಗ್ರೆಸ್ ಮೂಲದಿಂದ ಬರಬೇಕು ಅಷ್ಟೇ. ಅದು BJPಯಿಂದ ಬರಬಾರ್ದು. BJPಯಿಂದ ಬಂದರೆ ಅದು ಧರ್ಮ ವಿರೋಧಿ ಅಲ್ಲ, ಅದು ದೇಶ ವಿರೋಧಿ ಆಗ್ತದೆ, ಸ್ವಾತಂತ್ರ್ಯ ವಿರೋಧಿ ಆಗ್ತದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರೋಧ ಆಗ್ತದೆ. ಅದು ಕಾಂಗ್ರೆಸ್ಸಿನ ಹುರಿಯಾಳುಗಳು, ರಾಜಕಾರಣಿಗಳು ಯಾವುದೇ ರೀತಿಯ ಸೃಜನಾತ್ಮಕವಾದಂಥ ವ್ಯವಸಾಯದ ಮೇಲೆ ಯಾವ ರೀತಿ ಬೇಕಾದರೂ ಮಾತಾಡ್ಬೋದು. ಅದರ ಬಗ್ಗೆ ಇವರು ವಿರುದ್ಧ ಮಾತಾಡೋದಿಲ್ಲ, ಅದನ್ನು ಪ್ರತಿಭಟಿಸುವುದಿಲ್ಲ. ಇವರು ಈ ಬುದ್ಧಿಜೀವಿಗಳು, ಲಜ್ಜಿಜೀವಿಗಳು, ಎಡಪಂಥೀಯರು, ದೇಶೋದ್ಧಾರಕರು ಇವರು ಯಾರೂ ಮಾತಾಡುವುದಿಲ್ಲ. ಯಾಕೆ? ಎಲ್ಲೋಗಿದ್ರಿ? ನಿಮಗೀಗ ಚಿತ್ತಶುದ್ಧಿ ಇಲ್ಲ, ಕ್ರಿಯಾಶೀಲತೆ ಇಲ್ಲ. ಈಗ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಇಲ್ಲಿ ದರ್ಪದ ದುರಂಕಾರದ ಪ್ರಹಾರ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ಲ. ಚಿತ್ರರಂಗದ ಒಳಗೂ, ಸಾಹಿತ್ಯದ ಒಳಗೂ, ಸಂಸ್ಕೃತಿಯ ಒಳಗೂ ಎಲ್ಲ ಇದ್ದಂಥವರೆಲ್ಲ ಇದ್ದಾರಲ್ಲ. ಇಲ್ಲಿ ಬರ್ಗೂರ್ ಅಂತವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಯಾಕೆ ಮಾತಾಡಿಲ್ಲ ಯಾರು? ಯಾಕೆ ಇದನ್ನು ಪ್ರಶ್ನಿಸಿಲ್ಲ? ಇದು ತಪ್ಪು ಅಂತ ಯಾಕೆ ಸಾರ್ವತ್ರಿಕವಾಗಿ ಹೇಳ್ತಾ ಇಲ್ಲ? ನಿಮ್ಮ ಗೋಸುಂಬೆತನ, ನಿಮ್ಮ ಎಡಬಿಣಂಗಿ ಎಡಪಂಥೀಯತೆ, ನಿಮ್ಮದೇ ಆದಂಥ ಅನುಕೂಲಕ್ಕೆ ತಕ್ಕಾದಂಥ ವರ್ತನೆ, ಅದಕ್ಕೆ ಅನುಕೂಲವಾಗುವುದಿದ್ದರೆ ಮಾತಾಡುವುದು, ಅನಾನುಕೂಲ ಆಗ್ತದೆ ಅಂತ ಆದರೆ ಮೌನವಾಗಿರುವುದು, ಇವೆಲ್ಲವನ್ನು ನಾವು ನೋಡಿದ್ದೇವೆ. ಹಾಗಾಗಿ ಕಿಶೋರ್ ಅವರು ಹೇಗೆ ಸಿನಿಮಾ ಬರಬೇಕು, ಯಾವ ರೀತಿ ಸಿನಿಮಾ ಬರಬೇಕು, ಚರಿತ್ರೆಯನ್ನು ಹೇಗೆ ತಿರುಚಲಾಗ್ತಾ ಇದೆ, ಅದೆಲ್ಲವನ್ನು ಮಾತಾಡುವ ಬದಲು ನೀವೇ ವೇದಿಕೆಯಲ್ಲಿದ್ದಂಥ ಅದೇ ವೇದಿಕೆಯಲ್ಲಿ ಇದೇ DK ಶಿವಕುಮಾರ್ ಅವರ ವರ್ತನೆ ಮತ್ತು ಮಾತನ್ನು ನೀವು ಅವತ್ತೇ ಅದೇ ದಿನ, ಅದೇ ಕ್ಷಣದಲ್ಲಿ, ಅದೇ ವೇದಿಕೆಯಲ್ಲಿ ನೀವು ಖಂಡಿಸಿದ್ದಿದ್ರೆ ನಿಮ್ಮನ್ನು ನಾವು ನಿಜವಾದ ಬುದ್ಧಿಜೀವಿ, ನಿಜವಾದಂಥ ಸಂಸ್ಕೃತಿ ಪ್ರಿಯ, ನಿಜವಾದಂಥ ಒಂದು ಸಮತಾ ಸಮಾಜದ ಒಬ್ಬ ನಿರೀಕ್ಷಕ ಅಂತ ನಾವು ಒಪ್ಪಬಹುದಿತ್ತು. ನೀವೊಬ್ಬ ನ್ಯಾಯಸಮ್ಮತವಾದಂಥ ಒಬ್ಬ ಮಾತಾಡುವ ಮತ್ತು ಅದನ್ನು ಗ್ರಹಿಸುವ ವ್ಯಕ್ತಿ ಅಂತ ನಾವು ಭಾವಿಸ್ಬೋದಿತ್ತು. ಆದರೆ ನೀವು ಅದೇ ವೇದಿಕೆಯಲ್ಲಿದ್ದು ಕೂಡ ನೀವು ವಿರೋಧಿಸಿಲ್ಲ, ಪ್ರತಿಭಟಿಸಿಲ್ಲ, ಪ್ರತಿಕ್ರಿಯಿಸಿಲ್ಲ. ನಿಮ್ಮ ಹಾಗೆಯೇ ಬುದ್ಧಿಜೀವಿಗಳು, ಎಡಪಂಥೀಯರು ಎಲ್ಲರೂ ಬಾಯಲ್ಲಿ ಅವಲಕ್ಕಿ ಹಾಕ್ಕೊಂಡು ಕೂತಿದ್ದಾರೆ, ತುಟಿ ಹೊಡೆತಾ ಇಲ್ಲ. ಯಾಕೆ? ಯಾಕೆ ಈ ನಿರ್ಲಕ್ಷ್ಯ? ಯಾಕೆ ಈ ಗೋಸುಂಬೆತನ? ಇದನ್ನು ನಾನು ಪ್ರಶ್ನೆ ಮಾಡಬೇಕಾಗಿತ್ತು. ಒಟ್ಟಿನಲ್ಲಿ ಏನು ಅಂತಂದರೆ, ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನಿಮ್ಮ ವಾದವನ್ನು, ವಿಚಾರವನ್ನು ಮಂಡಿಸ್ತೀರಿ. ಅದು ಭಗವಾನ್ ಅಂತವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು. BJPಯಿಂದ ಬಂದಾಗ ಮಾತ್ರ ಅದು ಅಸ್ಪೃಶ್ಯ, ಅಸಂಗತ, ಆಕ್ಷೇಪಕಾರಿ. ಅದೇ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ಸಿನಿಂದ ಬಂದರೆ ಅದನ್ನು ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತ್ಕೊಳ್ತೀರಿ. ನಿಮ್ಮನ್ನು ನಾವು ಬುದ್ಧಿಜೀವಿಗಳು ಅಂತ ಹೇಳಬೇಕು, ಸಮಾಜವಾದಿಗಳು ಅಂತ ಹೇಳಬೇಕು, ಸಮತಾವಾದಿಗಳು ಅಂತ ಹೇಳಬೇಕು, ಎಡಪಂಥೀಯರು ಅಂತ ಹೇಳಬೇಕು ಅಲ್ವೇ? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆ ಈಗ ಯಾಕೆ ಉದ್ಭವ ಆಗುವುದಿಲ್ಲ? ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತ ಅನಿಸೋದಿಲ್ಲ ನಿಮಗೆ? ಏಕಮುಖ ಹೇಳಿಕೆ ಅಂತ ಅನಿಸೋದಿಲ್ವಾ? ಅದನ್ನು ಪ್ರಶ್ನಿಸುವುದಿಲ್ಲ. ಯಾಕೆಂತಂದರೆ ಇವರೆಲ್ಲರ ಕೈ ಆ ರಾಜಕಾರಣಿಗಳ, ಆ ವ್ಯವಸ್ಥೆಯ ಕಿಸೆಯಲ್ಲಿದೆ. ಇವರೆಲ್ಲ ಅವರ ಕೃಪಾಪೋಷಿತರು. ಸಿದ್ದರಾಮಯ್ಯನವರ ಬಗ್ಗೆ ಸಂಪೂರ್ಣವಾಗಿ ವಾದ ಮಂಡಿಸ್ತಾ ಬರೋದ್ರ ಉದ್ದೇಶ ಏನು ಅಂತಂದರೆ, ಕೊನೆಗೆ ಅಧಿಕಾರ, ಒಂದು ಪಟ್ಟಕ್ಕಾಗಿ ಇವರೆಲ್ಲರೂ ಈ ರೀತಿಯ ಬೌದ್ಧಿಕವಾದಂಥ ಕಸರತ್ತನ್ನು ಮಾಡ್ತಾರೆ ಅನ್ನೋದು ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಬೆತ್ತಲುಗೊಂಡಿದೆ, ಸಂಪೂರ್ಣವಾಗಿ ಜಾಹೀರುಗೊಂಡಿದೆ. ನೆನಪಿಡಿ. ನಮಸ್ತೆ.